ಆನೇಕಲ್ ಪಟ್ಟಣದಲ್ಲಿ ನ್ಯಾಯಾಲಯದ ಪಕ್ಕದಲ್ಲಿರುವ ನ್ಯಾಯಾಲಯಕ್ಕೆ ಸೇರಿದ ಜಾಗವನ್ನು ಖಾಸಗಿ ವ್ಯಕ್ತಿಯೊಬ್ಬರು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸುತ್ತಿದ್ದಾರೆ ಎಂದು ಆರೋಪಿಸಿ ಜಸ್ಟಿಸ್ ಲೀಗಲ್ ಅಡ್ವೈಸರ್ ವಕೀಲರ ತಂಡ ಇಂದು ಆನೇಕಲ್ ಪೊಲೀಸ್ ಠಾಣೆ ಹಾಗೂ ಆನೇಕಲ್ ಪುರಸಭೆಗೆ ಭೇಟಿ ನೀಡಿ ಮನವಿ ಸಲ್ಲಿಸಿದರು. ಖಾಸಗಿ ವ್ಯಕ್ತಿ ನಡೆಸುತ್ತಿರುವ ಮನೆ ನಿರ್ಮಾಣ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸಿ ಸಂಬಂಧಿತ ಜಾಗದ ಸರ್ವೆ ನಡೆಸಿ ನ್ಯಾಯಾಲಯಕ್ಕೆ ಸೇರಿದ ಜಾಗವನ್ನು ಸಂರಕ್ಷಿಸುವಂತೆ ಅಧಿಕಾರಿಗಳಿಗೆ ವಕೀಲರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಪುರುಷೋತ್ತಮ್, ನಂದೀಶ್, ಆಶಾ, ರಾಖಿ, ಅನುರಾಧ, ಸೌಮ್ಯ, ಶಶಿ, ಜನದನಿ, ಗಿರಿ, ರಾಮಂಜಿನಿ, ಸುನಿಲ್, ಚೇತನ್, ಸುನಿಲ್, ಲೋಕೇಶ್, ಶಶಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇವತ್ತು ಏನು ಆನೇಕಲ್ ನ್ಯಾಯಾಲಯಕ್ಕೆ ಸೇರಿರುವಂಥ ಸೊತ್ತು ಸುಮಾರು 2400 ಅಡಿ ಜಾಗ ಇದೆ. ಆ ಜಾಗದಲ್ಲಿ ಖಾಸಗಿಯವರು ಇಷ್ಟು ದಿನ ಒಂದು ಕಾರು ಬೇರೆ ಬೇರೆ ಗಾಡಿಗಳು ನಿಲ್ಲಿಸ್ಕೊತಾ ಇದ್ದರು. ಈಗ ನಿನ್ನೆ ಮೊನ್ನೆ ಎಲ್ಲ ಒಂದು ಅದನ್ನು ತಳಾದೆ ಹಾಕಿ ಒಂದು ಮೋಲ್ಡ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅತಿಕ್ರಮ ಪ್ರವೇಶ ಮಾಡಿ ನ್ಯಾಯಾಲಯದ ಜಾಗವನ್ನು ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಸೇರಿರೋ ಜಾಗ 2400 ಅಡಿ ಇನ್ನೂ ಸ್ಪಷ್ಟವಾಗಿ ಆ ಜಾಗ ಇನ್ನೂ ಗುರುತಿಸಿಲ್ಲ. ಆ ಗುರುತಿಸಿರೋ ಕಾರಣಕ್ಕಾಗಿ ಪಕ್ಕದ ಏನು ಓನರ್ಗಳು, ಮನೆ ಓನರ್ಗಳಿದ್ದಾರೆ, ಅವರು ಮೋಲ್ಡ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಪುರಸಭೆ ಅಧಿಕಾರಿಗಳನ್ನು ಮತ್ತು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದೀವಿ. ನ್ಯಾಯಾಲಯದ ಏನು ಆಸ್ತಿಯನ್ನು ಅಥವಾ ಸರ್ಕಾರಿ ಆಸ್ತಿಯನ್ನು ಈ ರೀತಿ ಕಬಳಿಕೆ ಮಾಡೋದು ಕಾನೂನು ಬಾಹಿರ. ಹಂಗಾಗಿ ನಾವು ಅವ್ರನ್ನ ಅಧಿಕಾರಿಗಳನ್ನು ಮನವಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಏನು ಪೊಲೀಸ್ ಅಧಿಕಾರಿಗಳು, ಇನ್ಸ್ಪೆಕ್ಟರ್ ಅವರು, ಪ್ರಕಾಶ್ ಅವರು ಭಾಳ ಬೇಗನೆ ಸ್ಪಂದನೆ ಮಾಡಿ ಸ್ಥಳಕ್ಕೆ ಭೇಟಿ ಮಾಡಿ ಕೆಲಸನ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಪುರಸಭೆ ಅಧಿಕಾರಿಗಳು ಕೂಡ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ನಮಗೆ ಭಾಳ ಏನೋ ಆತಂಕ ಆಗೋ ವಿಷಯ ಏನಂದರೆ ನ್ಯಾಯಾಲಯಕ್ಕೆ ಸೇರುವಂಥ ಜಾಗವನ್ನೇ ಈ ರೀತಿಯಾಗಿ ಅತಿಕ್ರಮ ಪ್ರವೇಶ ಮಾಡಿರೋದು ಭಾಳ ವಿಷಾದನೀಯ ಅಂತ ಅನಿಸುತ್ತೆ. ಸೊ ಹಂಗಾಗಿ ಈ ಕೂಡಲೇ ಖಾಸಗಿಯವ್ರದ್ದು ಏನು ಸರ್ವೆ ಮಾಡಬೇಕಾಗುತ್ತೆ, ಏನು ನ್ಯಾಯಾಲಯಕ್ಕೆ ಸೇರುವಂಥ ಜಾಗವನ್ನು ತೆರವು ಮಾಡಿ ಸರ್ಕಾರಿ ಜಾಗವನ್ನು, ನ್ಯಾಯಾಲಯದ ಜಾಗವನ್ನು ಉಳಿಸ್ಬೇಕನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ. ಅಧ್ಯಕ್ಷರು ಕೂಡ ಏನೋ ಟೇಪ್ ಹೇಳ್ಕೊಂಡು ಮಾಡಿದ್ದಾರೆ. ಅದೇನಂತ ಇನ್ನೂ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನು ಮಾಡ್ತಾರೆ ಇನ್ನೂ ಅಂತ ನೋಡಿಕೊಂಡು ನ್ಯಾಯಾಧೀಶರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೋಗಿ ಕ್ರಾಸ್ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಸಂಜೆ ತೀರ್ಮಾನ ಮಾಡ್ತೀವಿ. ಅಲ್ಲ, ಇನ್ನೂ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೀವಿ. ಅವರು ಗೈಡ್ ಮಾಡಿದ್ದಾರೆ. ಈ ಏನೋ ಇನ್ಸ್ಪೆಕ್ಟ್ರು ಮತ್ತು ಏನು CO ಪುರಸಭೆ ಅಧಿಕಾರಿಗಳು ಏನು ಕ್ರಮ ತಗೊತಾರೆ ಅನ್ನೋದ್ರ ಮೇಲೆ ನ್ಯಾಯಾಲಯ ತೀರ್ಮಾನ ತಗೊಳುತ್ತೆ ಮತ್ತು ವಕೀಲರು ಕೂಡ ತೀರ್ಮಾನ ತಗೊತೀವಿ ಅಂತ. ಹೋರಾಟಕ್ಕೆ ಸಾಥ್ ಕೊಟ್ಟಂಥ ಕುಮಾರಿ ಆಶಾ ಅವರಿದ್ದಾರೆ, ಮತ್ತು ಲೋಕಿ ಇದ್ದಾರೆ, ಸುನಿಲ್ ಇದ್ದಾರೆ, ಮತ್ತು ರಾಮಂಜಿನಿ ಇದ್ದಾರೆ, ಅನುರಾಧ ಮತ್ತು ಸೌಮ್ಯ, ಶಶಿ ಮತ್ತು ಗಿರಿ, ನಂದೀಶ್ ಮತ್ತು ರಾಕೇಶ್ ಅವರು, ಚರಣ್ ಅವರು ಮತ್ತು ಹರೀಶ್ ಅವರು ಎಲ್ಲರೂ ಕೂಡ ಭಾಳ ಸಾಥ್ ನೀಡಿದ್ದಾರೆ.